ನವರಾತ್ರಿ ಕತೆ ಕನ್ನಡದಲ್ಲಿ ನವರಾತ್ರಿಯು ದಶರಾತ್ರಿಯ ಪರ್ವವಾಗಿದ್ದು ಇದನ್ನು ದೇವಿ ಮಹಾತ್ಮೆಯ ಜಯೋತ್ಸವವೆಂದು ಹೇಳುತ್ತಾರೆ. ಈ ಹಬ್ಬದಲ್ಲಿ ದೇವಿ ದುರ್ಗಾ ದೇವಿಯ 9 ರೂಪಗಳನ್ನು ಆರಾಧಿಸುತ್ತಾರೆ. ಕತೆ ಒಮ್ಮೆ ಮಹಿಷಾಸುರ ಎಂಬ ರಾಕ್ಷಸನು ತಪಸ್ಸು ಮಾಡಿ ಬ್ರಹ್ಮನಿಂದ ಯಾರೂ ಅವನನ್ನು ಕೊಲ್ಲಬಾರದು, ಕೇವಲ ಮಹಿಳೆಯೊಬ್ಬಳು ಮಾತ್ರ ಅವನನ್ನು ಸಂಹರಿಸಬೇಕು ಎಂಬ ವರ ಪಡೆದನು. ಈ ವರದಿಂದ ಅವನು ಅಹಂಕಾರಿಯಾಗಿ ದೇವತೆಗಳನ್ನು ಕಾಡಲು ಪ್ರಾರಂಭಿಸಿದನು. ದೇವತೆಗಳು ಸಂಕಟಕ್ಕೊಳಗಾದರು. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ಶಕ್ತಿಯನ್ನು ಒಂದೆಡೆ ಸೇರಿಸಿ ಒಂದು ದಿವ್ಯ ರೂಪವನ್ನು ಸೃಷ್ಟಿಸಿದರು. ಅದು ಅದ್ಭುತ ಸೌಂದರ್ಯ ಮತ್ತು ಶಕ್ತಿಯುತ ದೇವಿ ದುರ್ಗೆಯ ರೂಪವಾಗಿತ್ತು. ದೇವಿ ಸಿಂಹವಾಹನವಾಗಿ ಯುದ್ಧರಂಗಕ್ಕೆ ಪ್ರವೇಶಿಸಿದರು. 9 ದಿನಗಳು ಉಗ್ರ ಯುದ್ಧ ನಡೆಯಿತು. ಮಹಿಷಾಸುರನು ತನ್ನ ರೂಪವನ್ನು ಬದಲಾಯಿಸುತ್ತಾ ದೇವಿಯನ್ನು ಮೋಸಗೊಳಿಸಲು ಪ್ರಯತ್ನಿಸಿದರೂ ದೇವಿ ದುರ್ಗೆ ತಾಳ್ಮೆಯಿಂದ ಪ್ರತಿಯೊಂದು ರೂಪವನ್ನು ಜಯಿಸಿದರು. ಕೊನೆಯದಾಗಿ ದಶಮ ದಿನ ದೇವಿ ಮಹಿಷಾಸುರನನ್ನು ಸಂಹರಿಸಿದರು. ಆ ದಿನವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಆಚರಿಸಲಾಗುತ್ತದೆ. ಅರ್ಥ 9 ರಾತ್ರಿಗಳು ದುರ್ಗೆಯ 9 ರೂಪಗಳ ಪೂಜೆ. ಇದು ಧರ್ಮದ ವಿಜಯ, ಅಧರ್ಮದ ನಾಶವೆಂದು ಬೋಧಿಸುತ್ತದೆ. ನವರಾತ್ರಿ ಸಮಯದಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಶಕ್ತಿಯ ಆರಾಧನೆ ನಡೆಯುತ್ತದೆ.